ಏಳು ಸ್ಥಾನಗಳನ್ನು ಗೆದ್ದಿದ್ದೇವೆ. 11 ಸ್ಥಾನಕ್ಕೆ ಚುನಾವಣೆ ಆಯಿತು. ಅಧ್ಯಕ್ಷರ ಸ್ಥಾನ ಮತ್ತು ಟ್ರೆಸರರು ಮತ್ತು 2 VC ಮೆಂಬರ್ ಅವ್ರ ಕಡೆ ಗೆದ್ದಿದ್ದಾರೆ. ಗೆದ್ದ ಮೇಲೆ ಎಲ್ಲ ಒಕ್ಕೂಟವಾಗಿ ಕೆಲಸ ಮಾಡುತ್ತದೆ. ಆದರೂ ಕೂಡ ಈ ತಂಡಕ್ಕೆ ಯಾವತ್ತೂ ಕೂಡ ಗುರುಸಾಲ್ ಶ್ರೀನಿವಾಸರು ನಮಗೆ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಿಯಾಗಿ ಇರ್ತಾರೆ ಅಂತ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ. 2025ರಿಂದ 27ವರೆಗೆ 2 ವರ್ಷಗಳ ಅವಧಿಯಲ್ಲಿ ಇವತ್ತು ಇದಾಯಿತು. ನಾವು ಒಂದು ಒಕ್ಕೂಟವನ್ನು ಮಾಡಿ ಎಲೆಕ್ಷನನ್ನು ನಾವು ಫೇಸ್ ಮಾಡಿದ್ದೀವಿ. ಯಂಗ್ ಅಡ್ವೊಕೇಟ್ಸನ್ನು ಮುಂದೆ ಇಟ್ಟು KGFನ ಚುನಾವಣೆಯನ್ನು ನಮ್ಮ ನಾಯಕರಾಗಿ ಗುರುಸಾಲ ಶ್ರೀನಿವಾಸನ್ನ ನಾವು ಮುಂದೆ ಇಟ್ಟು ನಾವು ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಗುರುಸಾಲ ಶ್ರೀನಿವಾಸರು ಹಗಲು ರಾತ್ರಿಯಾಗಿ ನಮ್ಮ ತಂಡಕ್ಕೆ ಅವರು ಎಲ್ಲ ರೀತಿಯಲ್ಲಿ ಮಾಡಿದ್ದಾರೆ. ಒಂದೇ ಮತದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಹೋಗಿದೆ. ಆದರೂ ಕೂಡ ಗುರುಸಾಲವರೇ ನಾವು ನಾಯಕರಾಗಿ ನಾವು ಅವರ ಜೊತೆಯಲ್ಲಿ ನಮ್ಮ ತಂಡಕ್ಕೆ ಲೀಡರ್ ಆಗಿ ಕೂಡ ಅವರಿದ್ದಾರೆ. ಅಫಿಷಿಯಲ್ ಆಗಿ ರಾಜಗೋಪಾಲಗೌಡ ಅವರು ಅಧ್ಯಕ್ಷರಾಗಿರ್ಬೋದು. ಆದ್ದರಿಂದ ನಾವು ಅಫಿಷಿಯಲ್ ಆಗಿ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಆದರೆ ನಮ್ಮ ತಂಡಕ್ಕೆ ಯಾವತ್ತೂ ಕೂಡ ಗುರುಸಾಲ ಶ್ರೀನಿವಾಸ್ ಅವರು ನಾಯಕರಾಗಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಈ KGF ಅಲ್ಲಿ ಇರತಕ್ಕಂಥ ಯಂಗ್ ಅಡ್ವೊಕೇಟ್ಸು ಇವತ್ತು ಭಾನು ಅವರು EC ಮೆಂಬರ್ ಆಗಿ ಗೆದ್ದಿದ್ದಾರೆ. ರಾಜಶೇಖರ್ ಅವರು EC ಮೆಂಬರ್ ಆಗಿ ಗೆದ್ದಿದ್ದಾರೆ. ಶಿವಶಂಕರ್ ಅವರು EC ಮೆಂಬರ್ ಆಗಿ ಗೆದ್ದಿದ್ದಾರೆ. ವಿನೋದ್ ಅವರು EC ಮೆಂಬರ್ ಆಗಿ ಗೆದ್ದಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಜಗನ್ನಾಥನ್ ಅವರು ಇವತ್ತು ಗೆದ್ದಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ KC ನಾಗರಾಜ್ ಅವರು ಇವತ್ತು ಗೆದ್ದಿದ್ದಾರೆ. ಅದರಿಂದ ನಮ್ಮ ಗುರಿ ವಕೀಲರ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಅಂತ ನಾವು ಹೇಳ್ತಾ ಇದ್ವಿ. ಆ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಏನೇನು ಮಾಡಬೇಕು ಆ ಕೆಲಸವನ್ನು ಒಟ್ಟಾಗಿ ನಾವು ನಿಂತು ಮಾಡುತ್ತೇವೆ ಅಂತ ಹೇಳಿ ಈ ಒಂದು ನಾವು ಗೆದ್ದಿದ್ದಕ್ಕೆ ನಮಗೆಲ್ಲರೂ ಕೂಡ ಸ್ವಾಗತವನ್ನು ಈ ಅದ್ದೂರಿ ಸ್ವಾಗತವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.